ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ವರ್ಡ್ ಆಫ್ ವಿಕ್ಟರಿ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದರಲ್ಲಿ ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಆನಂದದೊಡನೆ ನಾವು ಕರ್ತನ ಆರಾಧಿಸುವ, ಆನಂದದೊಡನೆ ಕರ್ತನ ವಾಕ್ಯವನ್ನು ನಾವು ಧ್ಯಾನ ಮಾಡುವ, ಆನಂದದೊಡನೆ ನಾವು ಪ್ರಾರ್ಥನೆ ಮಾಡುವ. ಬನ್ನಿ, ನಿಮ್ಮ ಪ್ರಶ್ನೆಗಳು ಅಥವಾ ನಿಮ್ಮ ಚಿಂತೆಗಳು, ನೋವುಗಳು, ದುಃಖಗಳು ಏನೇ ಇರಬಹುದು, ಆದರೆ ದೇವರ ವಾಕ್ಯ ನಿಮ್ಮನ್ನು ಸಂತೈಸ್ತದೆ, ನಿಮ್ಮನ್ನು ಆಧರಿಸ್ತದೆ, ನಿಮ್ಮನ್ನು ಬಲಪಡಿಸ್ತದೆ, ನಿಮಗೆ ಧೈರ್ಯ ಕೊಡುತ್ತದೆ. ಆದ್ದರಿಂದ ದೇವರ ವಾಕ್ಯ ಧ್ಯಾನ ಮಾಡುವ ಮುಂಚೆ ಸ್ವಲ್ಪ ಹೊತ್ತು ನಾವು ಕರ್ತನ ಆರಾಧಿಸುವ, ಅನಂತರ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಬನ್ನಿ. ಹಾಲೆಲೂಯಾ. ಬನ್ನಿ, ನಾವು ಈ ಬೆಳಗಿನ ಜಾವದಲ್ಲಿ ಸಂತೋಷದಿಂದ, ಉತ್ಸಾಹದಿಂದ ನಮ್ಮ ಕರ್ತನನ್ನು ಆರಾಧಿಸೋಣ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬನ್ನಿ, ನೀವೆಲ್ಲಿಂದ ವೀಕ್ಷಿಸ್ತಿದ್ದೀರ ಪ್ರಿಯರೇ, ಕೈ ಚಪ್ಪಾಳೆಯೊಡನೆ ನಾವು ಈ ಬೆಳಗಿನ ಜಾವದಲ್ಲಿ ಆರಾಧಿಸೋಣ. ಯಾಕೆಂದ್ರೆ ಕರ್ತನ ಹಾಗೆ ಯಾರೂ ಇಲ್ಲ, ಭೂಮಿಯಲ್ಲಿ ಆಕಾಶದಲ್ಲೂ ಯಾರೂ ಇಲ್ಲ. ಅದರಿಂದ ಹೇಳೋಣ, ಆತನಿಗೆ ಸಮಾನರು ಯಾರು ಕೂಡ ಇಲ್ಲ. ಓ, ವಿ ಪ್ರೈಸ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಓ ಗ್ಲೋರಿ. ಕರ್ತನೇ, ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತನೇ, ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಯಸ್ ಲಾರ್ಡ್, ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕೆಂಪು ಸಮುದ್ರವು ಒಡೆದು ನಿನ್ನ ಜನರನ್ನು ನಡೆಸಿದೆ ನೀ. ಕೆಂಪು ಸಮುದ್ರವು ಒಡೆದು ನಿನ್ನ ಜನರನ್ನು ನಡೆಸಿದೆ ನೀ. ನೀನೇ ಶಕ್ತನು, ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ನೀನೇ ಶಕ್ತನು, ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ಹಾಲೆಲೂಯಾ. ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಹೌದು ಪ್ರಿಯರೇ, ಕೆಂಪು ಸಮುದ್ರವನ್ನು ಒಡೆದಾತನು, ಪರಲೋಕದಿಂದ ಮನ್ನವನ್ನು ನೀಡಿದಾತನು, ಇವತ್ತು ನಮ್ಮ ತಂದೆಯಾಗಿ ಎಲ್ಲ ಅಗತ್ಯತೆಗಳನ್ನು ಪೂರೈಸುವಾತನು. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪರಲೋಕ ಮನ್ನವ ನೀಡಿ ನಿನ್ನ ಜನರನ್ನು ಪೋಷಿಸಿದೆ. ಪರಲೋಕ ಮನ್ನವ ನೀಡಿ ನಿನ್ನ ಜನರನ್ನು ಪೋಷಿಸಿದೆ. ನಿನ್ನಂತೆ ಯಾರುಂಟು ಸರ್ವ ಜನರನ್ನು ಪ್ರೀತಿಸಲು? ನಿನ್ನಂತೆ ಯಾರುಂಟು ಎಲ್ಲ ಜನರನ್ನು ಪ್ರೀತಿಸಲು? ಹಾಲೆಲೂಯಾ. ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು?
ಆಕಾಶದರು ಭೂಮಿಯಲು ನಿನಗೆ ಸಮಾನ ಯಾರು. ನಿನ್ನ ಹಾಗೆ ಪ್ರೀತಿಸುವವರು ನಮ್ಮನ್ನು ಯಾರು ಕೂಡ ಇಲ್ಲ. ನಿನ್ನ ಹಾಗೆ ನಡೆಸುವವರು ಯಾರು ಕೂಡ ಇಲ್ಲ. ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಆಮೆನ್. ಇವತ್ತಿಗೆ ನಾವು ಧ್ಯಾನಕ್ಕೆ ತೆಗೆದುಕೊಂಡಂಥ ದೇವರ ವಾಕ್ಯ ಜಾನೋಕ್ತಿಗಳು, ಪ್ರೊವರ್ಬ್ಸ್ 16ನೇ ಅಧ್ಯಾಯ 3ನೇ ವಚನ. ಈ ವಚನವನ್ನು ನಾವು ಓದಿ ನಾವು ಧ್ಯಾನ ಮಾಡುವ. ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವವು. ಇಲ್ಲಿ ವಚನ ಹೇಳುತ್ತದೆ, ನಿನ್ನ ಕಾರ್ಯಭಾರಗಳು ಯೆಹೋವನಿಗೆ ವಹಿಸಿಕೊಟ್ಟರೆ ನಿನ್ನ ಉದ್ದೇಶಗಳು ನೆರವೇರುವವು. ಪ್ರೈಸ್ ಗಾಡ್. ನಿನ್ನ ಯಾವುದೇ ಕಾರ್ಯವಿರ್ಬೋದು, ಕುಟುಂಬದ ವಿಷಯದಲ್ಲಿ ಅಥವಾ ಪರ್ಸನಲ್ ಲೈಫ್, ನೀನೇನು ಬಯಸ್ತಿ ಅದೆಲ್ಲವನ್ನು ನಾವು ಕರ್ತನಿಗೆ ವಹಿಸಿಕೊಡ್ಬೇಕು. ಇದರಲ್ಲಿ ಮುಖ್ಯ ಉದ್ದೇಶ ಅಂತ ಹೇಳಿದರೆ ದೇವರ ವಾಕ್ಯದ್ದು, ನಿನ್ನ ಉದ್ದೇಶಗಳು ನೆರವೇರುವವು. ನೀನು ಏನು ಆಲೋಚನೆ ಮಾಡಿದ್ದಿ, ಏನು ಡ್ರೀಮ್ ಮಾಡಿದ್ದಿ, ಏನು ಪ್ಲಾನ್ ಮಾಡಿದ್ದಿ. ಒಂದು ವಚನ ಹೇಳ್ತದೆ 16ನೇ ಅಧ್ಯಾಯದಲ್ಲಿ 1ನೇ ವಚನ, ಅದೇ ಜಾನೋಕ್ತಿಯಲ್ಲಿ ಹೇಳ್ತದೆ, ಹೃದಯ ಸಂಕಲ್ಪವು ಮನುಷ್ಯನ ವಶವು, ತಕ್ಕ ಉತ್ತರ ಕೊಡುವ ಶಕ್ತಿಯು ಯೆಹೋವನಿಂದಾಗುವುದು. ಪ್ರೈಸ್ ಗಾಡ್. ನೀನು ಏನೇ ಆಲೋಚನೆಗಳು ಮಾಡ್ಬೋದು, ಏನೇ ಸಂಕಲ್ಪಗಳು ಮಾಡ್ಬೋದು, ಆದರೆ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡುವ ಆತನು ದೇವರು. ಪ್ರೈಸ್ ಗಾಡ್. ನಾವು ಯಾವಾಗಲೂ ನಮಗೆ ಗೊತ್ತಿರಬೇಕು, ನಾವು 2 ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಒನ್ ಇಸ್ ದ ನ್ಯಾಚುರಲ್ ವರ್ಲ್ಡ್, ಅನ್ನದ ಸ್ಪಿರಿಚುವಲ್ ವರ್ಲ್ಡ್. ಸ್ಪಿರಿಚುವಲ್ ವರ್ಲ್ಡ್ ಈಸ್ ಅ ಗ್ರೇಟರ್ ದೆನ್ ನ್ಯಾಚುರಲ್ ವರ್ಲ್ಡ್. ಈ ಸ್ವಾಭಾವಿಕ ಲೋಕದಲ್ಲಿ ಇವತ್ತು ಏನೆಲ್ಲ ನಡೀತಾ ಇದೆ ಅದರ ಕಾರಣ ಏನಂತ ಹೇಳಿದರೆ ಅದು ಆತ್ಮಿಕ ಲೋಕ. ಆತ್ಮಿಕ ಲೋಕದಲ್ಲಿ ಏನು ನಡೀತಾ ಇದೆ ಅದರ ರಿಸಲ್ಟ್ ನಾವು ನೋಡ್ತೇವೆ ಕಾಣುವಂಥ ಲೋಕದಲ್ಲಿ ಅದರ ಫಲಿತಾಂಶವನ್ನು ನಾವು ನೋಡುತ್ತೇವೆ. ಪ್ರೇರೆ, ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ದ ಸ್ಪಿರಿಚುವಲ್ ವರ್ಲ್ಡ್ ಈಸ್ ಅ ಗ್ರೇಟರ್ ದೆನ್ ನ್ಯಾಚುರಲ್ ವರ್ಲ್ಡ್. ದೇವರು ಕಾಣದ ಲೋಕದಲ್ಲಿದ್ದಾನೆ. ಆತನು ಕಾಣದ ಲೋಕದಿಂದ ಆತನು ನಿಮ್ಮನ್ನು ನೋಡುತ್ತಾನೆ. ಸ್ವಾಭಾವಿಕ ಲೋಕದಲ್ಲಿ ನಿನಗೆ ಅನೇಕ ಸಂಗತಿಗಳನ್ನು ಮಾಡಬೇಕಂತಿದೆ, ಅನೇಕ ಉದ್ದೇಶಗಳಿದ್ವೆ. ಮೇ ಬಿ ಅವರೇ ಬಿಸ್ನೆಸ್ ಮ್ಯಾನ್, ಫ್ಯಾಮಿಲಿ ಮ್ಯಾನ್ ಅಥವಾ ಯಾರೇ ಆಗಿರ್ಬೋದು. ಬಟ್ ದೇವರ ವಾಕ್ಯ ಹೇಳ್ತದೆ, ನಿನ್ನ ಕಾರ್ಯಭಾರವನ್ನು, ನಿನ್ನ ಏನೇ ಕೆಲಸ ಇರ್ಬೋದು, ಅದು ದೇವರಿಗೆ ವಹಿಸಿಕೊಡು. ಹಾಗಾದರೆ ದೇವರಿಗೆ ವಹಿಸಿಕೊಡುವುದು ಹೇಗೆ? ಥ್ರೂ ದ ವರ್ಡ್ ಆಫ್ ಗಾಡ್. ನೀನು ಯಾವ ಸಂದರ್ಭದಲ್ಲಿ ನೀನು ದೇವರ ವಾಕ್ಯವನ್ನು ಹಿಡಿತೀಯೋ, ದೇವರ ವಾಕ್ಯದ ಮೇಲೆ ನೀನು ಆತುಕೊಳ್ಳುತ್ತೀಯೋ, ದೇವರ ವಾಕ್ಯದ ಮೇಲೆ ನಿನ್ನ ಜೀವಿತವನ್ನು ನೀನು ಕಟ್ಟುತ್ತೀಯೋ, ಆಗ ನೀನು ವಾಕ್ಯದ ಮೂಲಕ ಯಾವುದೊಂದು ಕಾರ್ಯವನ್ನು ದೇವರಿಗೆ ನೀನು ವಹಿಸಿಕೊಡುವಂಥದ್ದು. ಫಾರ್ ಎಕ್ಸಾಂಪಲ್, ನಿನ್ನ ಕುಟುಂಬ ಇದೆ, ಕುಟುಂಬವನ್ನು ಹೇಗೆ ದೇವರ ವಾಕ್ಯದ ಮೂಲಕ ನೀನು ಕೊಡುತ್ತಿ. ಫಾರ್ ಎಕ್ಸಾಂಪಲ್, ದೇವರ ವಾಕ್ಯ ಹೇಳ್ತದೆ, ನಿನ್ನ ಪತ್ನಿ ಇದ್ದಾಳೆ ಅಥವಾ ಗಂಡ ಇದ್ದಾನೆ, ಹೇಗೆ ನೀನು ವಾಕ್ಯದ ಮೂಲಕ ಕರ್ತನಿಗೆ ವಹಿಸಿಕೊಡುತ್ತಿ. ಸತ್ಯವೇದ ಹೇಳ್ತದೆ, ಗುಣವತಿಯಾದ ಸತಿ ಎಲ್ಲಿ ಸಿಕ್ಕಾಳು, ಆಕೆ ಹವಳಕ್ಕಿಂತಲೂ ಅಮೂಲ್ಯಳು. ಪತಿಯ ಹೃದಯವು ಆಕೆಯ ಮೇಲೆ ಭರವಸದಿಂದ ಇರುವುದು, ಅವನು ಕೊಳ್ಳೆಯಾಗಿ ಸಂಪಾದಿಸುವನು. ಆಕೆ ಜೀವಮಾನವಿಡೀ ಆತನಿಗೆ ಅಹಿತವನ್ನು ಮಾಡದೆ ಹಿತವನ್ನೇ ಮಾಡುತ್ತಿರುವಳು. ಈ ಒಂದು ಏರಿಯಾದಲ್ಲಿ ನಿಮ್ಮ ಕುಟುಂಬವನ್ನು ನೀನು ದೇವರಿಗೆ ಒಪ್ಪಿಸಿಕೊಡುವಂಥದ್ದು ಥ್ರೂ ದ ವರ್ಡ್ ಆಫ್ ಗಾಡ್. ಒಂದು ಕುಟುಂಬ ಜೀವಿತ ಒಳ್ಳೆಯ ರೀತಿಯಲ್ಲಿ ನಡೀಬೇಕಂತ ಹೇಳಿದರೆ ನಮಗೆ ದೇವರ ಆಧಾರ ಬೇಕು, ದೇವರ ಸಹಾಯ ಬೇಕು. ದೇವರು ನಮಗೆ ಜ್ಞಾನವನ್ನು ಕೊಡುವ ಆತನು. ದೇವರು ನಮಗೆ ತಿಳುವಳಿಕೆಯನ್ನು, ವಿವೇಕವನ್ನು, ಬುದ್ಧಿಯನ್ನು ಮತ್ತು ಸಮಾಧಾನವನ್ನು ಕೊಡುವ ಆತನಾಗಿದ್ದಾನೆ. ಪ್ರೈಸ್ ಗಾಡ್. ದ ಸ್ಪಿರಿಚುವಲ್ ವರ್ಲ್ಡಲ್ಲಿ ನಿಮಗೆ ಪ್ರೊಟೆಕ್ಷನ್ ಇದೆ ಅಂತ ಹೇಳಿದರೆ ನ್ಯಾಚುರಲ್ ಸಂಗತಿಗಳು ಸಮಾಧಾನವಾಗಿರುತ್ತವೆ. ಎಲ್ಲಿವರೆಗೆ ನಿಮಗೆ ಸ್ಪಿರಿಚುವಲ್ ವರ್ಲ್ಡಲ್ಲಿ, ಆತ್ಮಿಕ ಲೋಕದಲ್ಲಿ ಪ್ರೊಟೆಕ್ಷನ್ ಇಲ್ಲ, ಸ್ವಾಭಾವಿಕ ಲೋಕದಲ್ಲಿ ನೀವು ಕಿರಿಕಿರಿಯಲ್ಲಿ, ಗಲಿಬಿಲಿಯಲ್ಲಿ, ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ, ಗಂಡ ಹೇಳಿತ್ತು
ಹೆಂಡತಿಗೆ ಅರ್ಥ ಆಗುವುದಿಲ್ಲ, ಹೆಂಡತಿ ಹೇಳಿದ್ದು ಗಂಡನಿಗೆ ಅರ್ಥ ಆಗುವುದಿಲ್ಲ, ಇಬ್ಬರು ಹೇಳಿದ್ದು ಮಕ್ಕಳಿಗೆ ಅರ್ಥ ಆಗುವುದಿಲ್ಲ, ಮಕ್ಕಳು ಹೇಳಿದ್ದು ತಂದೆ ತಾಯಿಗಳಿಗೆ ಅರ್ಥ ಆಗುವುದಿಲ್ಲ. ಅಲ್ಲಿ ಒಂದು ಯೂನಿಟಿ, ಅಲ್ಲಿ ಒಂದು ಸಮಾಧಾನ ಇರುವುದಿಲ್ಲ. ನಿನ್ನ ಕುಟುಂಬವನ್ನು ನೀನು ದೇವರಿಗೆ ಒಪ್ಪಿಸಿಕೊಡುವುದಾದರೆ ಥ್ರೂ ದ ವರ್ಡ್ ಆಫ್ ಗಾಡ್, ಹೇಗೆ ನೀನು ದೇವರಿಗೆ ಒಪ್ಪಿಸಿಕೊಡು? ಕೇವಲ ಹೇಳುವುದಲ್ಲ, ದೇವರೇ ನನ್ನ ಕುಟುಂಬವನ್ನು ನಿನಗೆ ಒಪ್ಪಿಸಿಕೊಡ್ತೇನೆ. ಹೌ? ಕರ್ತ ನಿನ್ನ ವಾಕ್ಯ ಹೇಳುತ್ತದೆ. ನೀನು ವಾಕ್ಯದಲ್ಲಿ ಹೇಳಿದ್ದಿ, ಕುಟುಂಬವನ್ನು ಕಟ್ಟುವ ಆತನು ನೀನಾಗಿದ್ದಿ. ಪ್ರೈಸ್ ಗಾಡ್. ನಿನ್ನ ವಾಕ್ಯ ಹೇಳ್ತದೆ, ರಾಜನ ಸಂಕಲ್ಪಗಳು ಯೆಹೋವನ ಹತೋಟಿಯಲ್ಲಿ, ನೀರಿನ ಕಾಲುವೆಗಳನ್ನು ತನಗೆ ಬೇಕಾದ ರೀತಿಯಲ್ಲಿ ಆತನು ತಿರುಗಿಸ್ತಾನೆ. ನನ್ನ ಕುಟುಂಬವನ್ನು ನಿನ್ನ ಹತೋಟಿ ತೆಗೆದುಕೊಂಡಿದ್ದಿ, ನನ್ನ ಕುಟುಂಬವನ್ನು ಕಟ್ಟುವ ಆತನು ನೀನು. ನನ್ನ ಮಕ್ಕಳಿಗೆ ಅಧಿಕ ಸುಕ್ಷೇಮವಿರುವುದು, ನನ್ನ ಪತ್ನಿಯು ಅಂತಃಪುರದಲ್ಲಿರುವ ಫಲಭರಿತವಾದ ದ್ರಾಕ್ಷಾಲತೆ ಅಂತಿದ್ದಾಳೆ. ಯಾವಾಗ ನೀನು ವಾಕ್ಯ ಹಿಡಿದು ಪ್ರಾರ್ಥನೆ ಮಾಡುತ್ತಿ, ನಿನ್ನ ಕಾರ್ಯಭಾರವನ್ನು ನೀನು ದೇವರಿಗೆ ಒಪ್ಪಿಸಿಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಎ ಬಿಸ್ನೆಸ್ ಮ್ಯಾನ್, ನಿನಗೆ ಒಂದು ಬಿಸ್ನೆಸ್ ಮಾಡಲಿಕ್ಕಿದೆ, ಬಿಸ್ನೆಸ್ನ ವಿಷಯದಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ? ನಿನ್ನ ಪ್ರಯಾಣದ ವಿಷಯದಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ? ನೀನು ಎಲ್ಲಿಯೋ ಕೆಲಸ ಮಾಡ್ತಾ ಇದ್ದಿ, ನಿನಗೆ ಬಾಸ್ ಇದ್ದಾನೆ, ಸೂಪರ್ವೈಸರ್ ಇದ್ದಾರೆ, ಮ್ಯಾನೇಜರ್ ಇದ್ದಾರೆ, ನಿನ್ನ ಮೇಲೆ ಅಥಾರಿಟಿ ಇದ್ದಾರೆ. ಆ ಏರಿಯಾದಲ್ಲಿ ನೀನು ಎಷ್ಟು ಕೆಲಸ ಮಾಡ್ತಾ ಇದ್ದಿ, ಅವರಿಗೆ ಮೆಚ್ಚುಗೆ ಆಗುವುದಿಲ್ಲ, ಸ್ಯಾಟಿಸ್ಫೈ ಇಲ್ಲ, ಅಥವಾ ನೀನು ಅನೇಕ ತಪ್ಪುಗಳನ್ನು ಮಾಡುತ್ತಿ. ಒಂದು ವೇಳೆ ನೀನು ಈ ಭಾಗದಲ್ಲಿ ನೀನು ದೇವರ ವಾಕ್ಯವನ್ನು ಹಿಡಿದು ಪ್ರಾರ್ಥಿಸುತ್ತಂದರೆ ನಿನ್ನ ಕಾರ್ಯಭಾರವನ್ನು ನೀನು ದೇವರಿಗೆ ವಹಿಸಿಕೊಡುವಂಥದ್ದಾಗಿದೆ. ಫಾರ್ ಎಕ್ಸಾಂಪಲ್, ನೀನು ಹೇಳ್ತಿ, ರಾಜನ ಸಂಕಲ್ಪಗಳು ಯೆಹೋವನ ಹತೋಟಿಯಲ್ಲಿ, ಅಥವಾ ನೀರಿನ ಕಾಲುವೆಗಳನ್ನು ತನಗೆ ಬೇಕಾದ ರೀತಿಯಲ್ಲಿ ತಿರುಗಿಸಿದ ಹಾಗೆ ತಿರುಗಿಸ್ತಾನೆ. ದೇವರ ವಾಕ್ಯ ಹೇಳ್ತದೆ, ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ, ಅವುಗಳ ನಿನ್ನ ಹೃದಯದ ಹಲಗೆಯಲ್ಲಿ ಬರೀ ನಿನ್ನ ಕೊರಳಿಗೆ ಕಟ್ಟು, ಇದರಿಂದ ನೀನು ದೇವರ ಮತ್ತು ಮನುಷ್ಯರ ದಯೆ ಸಮ್ಮತಿಯನ್ನು ಪಡೆದವನಾಗುತ್ತಿ. ಪ್ರೈಸ್ ಗಾಡ್. ನನಗೆ ನನ್ನ ಬಾಸಿನಿಂದ, ಸೂಪರ್ವೈಸರ್ನಿಂದ, ಮ್ಯಾನೇಜರ್ಗಳಿಂದ ನನಗೆ ಶುಭವೇ ಉಂಟಾಗುವುದು. ಪ್ರೈಸ್ ಗಾಡ್. ಯಾವಾಗ ನೀನು ವಾಕ್ಯದ ಮೂಲಕ ನಿನ್ನ ಬಿಸ್ನೆಸ್ಸನ್ನು, ನಿನ್ನ ಅಥಾರಿಟಿಗಳನ್ನು ನೀನು ದೇವರಿಗೆ ವಹಿಸಿಕೊಡುತ್ತಿ, ಕಾಣದ ಲೋಕದಲ್ಲಿರುವ ದೇವರು ನಿನ್ನ ಪರವಾಗಿ ಆತನು ಕೆಲಸ ಮಾಡುತ್ತಾನೆ. ಪ್ರೈಸ್ ಗಾಡ್. ನಿನ್ನ ಪರವಾಗಿ ಅನೇಕರ ಹೃದಯದಲ್ಲಿ ನಿನಗೆ ದಯೆಯನ್ನು ಹುಟ್ಟಿಸ್ತಾನೆ. ಪ್ರೈಸ್ ಗಾಡ್. ಇವತ್ತು ನೀವು ಯಾವ ವಿಷಯದಲ್ಲಿ ಚಿಂತೆಯಲ್ಲಿದ್ದೀರಿ, ನೋವಲ್ಲಿದ್ದೀರಿ, ದುಃಖದಲ್ಲಿದ್ದೀರಿ, ಭಯಪಡಬೇಡ್ರಿ. ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿಕೊಡು, ದೇವರಿಗೆ ವಹಿಸಿಕೊಡು. ನಿನ್ನ ಕುಟುಂಬವನ್ನು ನೀನು ದೇವರಿಗೆ ವಹಿಸಿಕೊಡು, ನಿನ್ನ ಮಕ್ಕಳನ್ನು ನೀನು ದೇವರಿಗೆ ವಹಿಸಿಕೊಡು. ಹೇಗೆ ನಿನ್ನ ಮಕ್ಕಳನ್ನು ನೀನು ದೇವರಿಗೆ ವಹಿಸಿಕೊಡುತ್ತಿ? ನಾಟ್ ಟ್ರಸ್ಟಿಂಗ್ ಇನ್ ನ್ಯಾಚುರಲ್ ಸಿಚುವೇಶನ್, ಟ್ರಸ್ಟಿಂಗ್ ಇನ್ ಗಾಡ್ಸ್ ವರ್ಡ್. ಮಕ್ಕಳ ಬಗ್ಗೆ ದೇವರ ವಾಕ್ಯ ಏನು ಹೇಳುತ್ತದೆ? ಲಾರ್ಡ್, ಕರ್ತನೆ, ನನ್ನ ಮಕ್ಕಳನ್ನು ನಾನು ನಿನ್ನ ಹತೋಟಿ ಕೊಡ್ತಾ ಇದ್ದೇನೆ. ನಿನ್ನ ವಾಕ್ಯ ಹೇಳ್ತದೆ, ನನ್ನ ಮಕ್ಕಳಿಗೆ ಅಧಿಕ ಸುಕ್ಷೇಮವಿರುವುದು, ನನ್ನ ಮಕ್ಕಳು ನಿನ್ನಿಂದ ಶಿಕ್ಷಿಸಲ್ಪಡುವರು. ನಿನ್ನ ವಾಕ್ಯ ಹೇಳ್ತದೆ. ಪ್ರೈಸ್ ಗಾಡ್. ನೀನು ಯಾವಾಗ ಈ ವಾಕ್ಯ ಹಿಡಿದು ನೀನು ಪ್ರಾರ್ಥಿಸ್ತಿ, ಆಗ ನಿನ್ನ ಮಕ್ಕಳನ್ನು ನಿನ್ನ ದೇವರ ಕೈಗೆ ನೀನು ಕೊಡುತ್ತಿ. ನೀನು ಚಿಂತೆ ಮಾಡುವುದಂತ ಹೇಳಿದರೆ, ಯು ಆರ್ ಬಿಲೀವಿಂಗ್ ದ ಲೈಸ್ ಆಫ್ ದ ಡೆವಿಲ್, ಯು ಆರ್ ಆಕ್ಟಿವೇಟಿಂಗ್ ದ ಡಿಮೋನಿಕ್ ಪವರ್. ನೀನು ದೇವರ ವಾಕ್ಯವನ್ನು ನಂಬುವುದಂತ ಹೇಳಿದರೆ, ಯು ಆರ್ ಆಕ್ಟಿವೇಟಿಂಗ್ ಗಾಡ್ಸ್ ಪವರ್. ಪ್ರೈಸ್ ಗಾಡ್. ಥ್ರೂ ದ ಫೇತ್, ನಂಬಿಕೆಯ ಮೂಲಕ ನೀನು ನಿನ್ನ ಮಕ್ಕಳನ್ನು ದೇವರಿಗೆ ವಹಿಸಿಕೊಡುತ್ತಿ. ನಿನ್ನ ಪತ್ನಿಯನ್ನು, ನಿನ್ನ ಗಂಡನನ್ನು, ನಿನ್ನ ವ್ಯವಹಾರವನ್ನು, ನಿನ್ನ ಲ್ಯಾಂಡನ್ನು, ಅಥವಾ ನಿನ್ನ ಫೈನಾನ್ಷಿಯಲ್ ಏರಿಯಾವನ್ನು, ಅಥವಾ ಯಾವುದೇ ಒಂದು ಜೀವಿತದ ಭಾಗವನ್ನು, ನಿನ್ನ ಕುಟುಂಬವನ್ನು, ನಿನ್ನ ರಿಲೇಷನ್ಶಿಪ್ಪನ್ನು, ನೀನು ಮಾಡುತ್ತಿರುವ ಸೇವೆಯನ್ನು ದೇವರಿಗೆ ವಹಿಸಿಕೊಡುತ್ತಿ. ದೇವರು ಅದರ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ. ಇಲ್ಲಿ ಸತ್ಯವೇದ ಹೇಳ್ತದೆ, ನಿನ್ನ ಕಾರ್ಯಭಾರವನ್ನು ನೀನು ಯೆಹೋವನಿಗೆ ವಹಿಸಿಕೊಟ್ಟರೆ ನಿನ್ನ ಉದ್ದೇಶಗಳು ನೆರವೇರುವು. ಇವತ್ತು ಅನೇಕರು ಹೇಳ್ತಾರೆ, ನಾನು ಅನೇಕ ಡ್ರೀಮ್ಗಳನ್ನು ಮಾಡಿದ್ದೆ, ಅನೇಕ ಕನಸುಗಳನ್ನು ಕಂಡಿದ್ದೆ, ಎಲ್ಲ ಕನಸುಗಳು ಬಿಲ್ಡಿಂಗ್ ಬಿದ್ದಾಗ ಎಲ್ಲವೂ ಬಿದ್ದು ಹೋದವು ನನ್ನ ಜೀವಿತದಲ್ಲಿ. ನಾವೇನು ಆಲೋಚಿಸ್ತೇನೆ ಅದು ನಮ್ಮ ಜೀವಿತದಲ್ಲಿ ಆಗೋದಿಲ್ಲ. ಯಾಕೆ ಹೀಗೆ ಆಗ್ತದೆ? ವೈ ದಿಸ್ ಪ್ರಾಬ್ಲಮ್? ಪ್ರೇರೆ, ನೀನು ಏನು ಆಲೋಚಿಸ್ತಿ ಅದು ದೇವರ ವಾಕ್ಯದ ಅನುಸಾರವಾಗಿ ಆಲೋಚನೆ ಇದೆಯಾ? ಪ್ರೈಸ್ ಗಾಡ್. ಮೇ ಬಿ ಯು ಆರ್ ಥಿಂಕಿಂಗ್, ನಾನು ಇನ್ನೊಂದು ಕಂಟ್ರಿಗೆ ಹೋಗಬೇಕು, ನಾನು ಇನ್ನೊಂದು ಪ್ರದೇಶಕ್ಕೆ ಹೋಗಬೇಕು, ನೀನು ಆಲೋಚನೆ ಮಾಡ್ತಾ ಇದ್ದೆ. ಇದರಲ್ಲಿ ದೇವರ ಚಿತ್ತ ಇದೆಯಾ? ಸತ್ಯವಿಲ್ಲದೆ ಮನುಷ್ಯನ ಹೃದಯದಲ್ಲಿ ಅನೇಕ ಸಂಕಲ್ಪಗಳಿವೆ, ಆದರೆ ದೇವರ ಸಂಕಲ್ಪವೇ ನೆರವೇರುವುದಂತ ವಾಕ್ಯ ಹೇಳ್ತದೆ. ಪ್ರೈಸ್ ಗಾಡ್. ಯೆಹೋವನ ಸಂಕಲ್ಪವೇ ನೆರವೇರುವುದು. ಬೇಕಾದರೆ ಈ ವಚನವನ್ನು ನಾನು ನಿಮಗೋಸ್ಕರ ಓದ್ತೇನೆ. ಜಾನೋಕ್ತಿಯಲ್ಲಿ ಓದಿದರೆ ಸಿಗ್ತದೆ. 19ನೇ ಅಧ್ಯಾಯ 21ನೇ ವಚನ.
ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ, ಯೆಹೋವನ ಸಂಕಲ್ಪವೇ ಈಡೇರೋದು. ಸಿ, ನಮ್ಮಲ್ಲಿ ಅನೇಕ ಪ್ಲ್ಯಾನ್ಗಳಿರ್ಬೋದು, ಅನೇಕ ಯೋಜನೆಗಳಿರ್ಬೋದು. ಬಟ್ ದೇವರು ನಿನಗೆ ಯೋಜನೆಯನ್ನು ಮಾಡಿಟ್ಟಿದ್ದಾನೆ. ದೇವರು ನಿನಗೋಸ್ಕರ ಒಂದು ಪ್ಲ್ಯಾನ್ ಮಾಡಿಟ್ಟಿದ್ದಾನೆ. ದೇವರು ನಿನಗೋಸ್ಕರ ಒಂದು ಉದ್ದೇಶ ಇಟ್ಟಿದ್ದಾನೆ. ನೀವ್ಯಾರೂ ಕೂಡ ಅಕಸ್ಮಾತಾಗಿ ಹುಟ್ಟಿದವರಲ್ಲ. ನೀವ್ಯಾರೂ ಕೂಡ ಸುಮ್ಮನೆ ಹುಟ್ಟಿದವರಲ್ಲ. ನೀವು ಹುಟ್ಟುವುದಕ್ಕಿಂತ ಮುಂಚೆ ದೇವರು ನಿಮ್ಮನ್ನು ತಿಳಿದುಕೊಂಡಿದ್ದಾನೆ. ನೀನು ಯಾವ ಕಾಲದಲ್ಲಿ ಹುಟ್ಟಬೇಕು, ಯಾವ ಪ್ರದೇಶದಲ್ಲಿ ಹುಟ್ಟಬೇಕು, ಯಾವ ಕ್ಷೇತ್ರದಲ್ಲಿ ಹುಟ್ಟಬೇಕು, ಯಾವ ತಂದೆ ತಾಯಿಗಳಿಗೆ ಹುಟ್ಟಬೇಕು, ದೇವರು ಮೊದಲೇ ನಿನ್ನ ವಿಷಯದಲ್ಲಿ ನಿಷ್ಕರ್ಷೆ ಮಾಡಿದ್ದಾನೆ. ಪ್ರೈಸ್ ಗಾಡ್. 16ನೇ 4ನೇ ವಚನ ಹೇಳ್ತದೆ, ಅದೇ 3 ಮತ್ತು 4 ಪುನಃ ಓದ್ತೇನೆ. ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವು. ಯೆಹೋವನು ಒಂದೊಂದನ್ನು ತಕ್ಕ ಗುರಿಯಿಂದ ಸೃಷ್ಟಿಸಿದ್ದಾನೆ. ಪ್ರೈಸ್ ಗಾಡ್. ಯಾಕೆ ನಮ್ಮ ಕಾರ್ಯಭಾರವನ್ನು ನಾವು ದೇವರಿಗೆ ವಹಿಸಿಕೊಡುವಂಥದ್ದು? ಯಾಕಂತ ಹೇಳಿದ್ರೆ ದೇವರು ನಮಗೆ ಆಲೋಚನೆಗಳನ್ನು ಕೊಡುತ್ತಾನೆ. ಯಾವಾಗ ನಾವು ನಮ್ಮನ್ನು ಸರೆಂಡರ್ ಮಾಡುತ್ತೇವೆ ದೇವರ ಉದ್ದೇಶಕ್ಕೋಸ್ಕರ, ದೇವರು ನಾವು ಏನು ಆಗಬೇಕೆಂದು ಯೋಜನೆ ಮಾಡಿದ್ದಾನೋ, ಏನು ಆಗಬೇಕೆಂದು ಉದ್ದೇಶಿಸಿದ್ದಾನೋ ಆ ಉದ್ದೇಶದಲ್ಲಿ ನಾವು ಹೊರಗೆ ಬರುತ್ತೇವೆ. ಅದಕ್ಕೆ ಸತ್ಯವೇದಿದೆ, ನಿನ್ನ ಉದ್ದೇಶಗಳು ನೆರವೇರು. ಯಾಕೆ ನಿನ್ನ ಉದ್ದೇಶಗಳು ನೆರವೇರು? ನಿನಗೆ ದೇವರು ಯೋಜನೆ ಇಟ್ಟಿದ್ದಾನಂತ ನಿನ್ನ ನ್ಯಾಚುರಲ್ ಮೈಂಡಿಗೆ ಗೊತ್ತಿಲ್ಲ. ಪ್ರೈಸ್ ಗಾಡ್. ದೇವರು ನಿನಗೆ ಏನು ಯೋಜನೆ ಮಾಡಿಟ್ಟಿದ್ದಾನಂತ ಪವಿತ್ರಾತ್ಮನಿಗೆ ಗೊತ್ತು. ಪ್ರೈಸ್ ಗಾಡ್. ದ ಹೋಲಿ ಸ್ಪಿರಿಟ್ ನೀವು 29ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ಓದಿದರೆ ಸಿಗ್ತದೆ, ನಾನು ನಿಮಗೋಸ್ಕರ ಮಾಡಿದ ಆಲೋಚನೆಗಳನ್ನು ನಾನು ಬಲ್ಲೆನು. ಅದು ಅಹಿತದ ಆಲೋಚನೆಗಳಲ್ಲ, ಹಿತದ ಆಲೋಚನೆಗಳು. ಪ್ರೈಸ್ ಗಾಡ್. ಬೇಕಾದ್ರೆ ಈ ವಚನವನ್ನು ನಾನು ನಿಮಗೋಸ್ಕರ ಓದಲಿಕ್ಕೆ ಇಷ್ಟಪಡ್ತೇನೆ. ಜೆರೆಮೀಯ 29:11ನೇ ವಚನ. ಇವರಿಗೆ ಗತಿಯಾಗಲಿ ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು, ಅವು ಅಹಿತದ ಯೋಚನೆಗಳಲ್ಲ. 12ನೇ ವಚನ. ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ದೇವರು ಹೇಳ್ತಾ ಇದ್ದಾನೆ, ನಾನು ನಿನಗೋಸ್ಕರ ಮಾಡಿದ ಆಲೋಚನೆಗಳನ್ನು ನಾನು ಬಲ್ಲೆನು. ಪ್ರೈಸ್ ಗಾಡ್. ದೇವರಿಗೆ ನಿನ್ನ ಎಲ್ಲ ಯೋಚನೆಗಳು ಗೊತ್ತಿದೆ. ನೀನು ಯಾವ ಉದ್ದೇಶದಲ್ಲಿ ಹುಟ್ಟಿದ್ದಿ, ಯಾಕೆ ಹುಟ್ಟಿದ್ದಿ, ಯಾರಿಗೋಸ್ಕರ ಹುಟ್ಟಿದ್ದಿ, ಎಲ್ಲವನ್ನು ದೇವರು ಬಲ್ಲಾತನಾಗಿದ್ದಾನೆ. ದೇವರಿಗೆ ಮರೆಯಾಗೋದು ಯಾವುದೂ ಇಲ್ಲ. ಯಾವಾಗ ನೀನು ವಿಲ್ಫುಲಿ ನಿನ್ನನ್ನು, ನಿನ್ನ ಕಾರ್ಯಭಾರವನ್ನು, ನಿನ್ನ ಕುಟುಂಬವನ್ನು, ನಿನ್ನ ಬಿಸ್ನೆಸ್ಸನ್ನು, ನಿನ್ನ ಏನು ಪ್ಲ್ಯಾನ್ ಇದೆ ಅದೆಲ್ಲವನ್ನು ನೀನು ದೇವರಿಗೆ ವಹಿಸಿಕೊಟ್ರೆ, willfully God will reveal to you your plan. ನಿನಗೆ ಯಾವ ಉದ್ದೇಶ ಇಟ್ಟಿದೆ ಅದು ನಿನಗೆ ಆತನು ಪ್ರಕಟಿಸ್ತಾನೆ. ಸ್ಟೆಪ್ ಬೈ ಸ್ಟೆಪ್ ಆತ ನಿನಗೆ ಪ್ರಕಟಿಸ್ತಾನೆ. ಒಂದೇ ದಿನದಲ್ಲಿ ಆತ ನಿನಗೆ ಎಲ್ಲವನ್ನು ಪ್ರಕಟಿಸಬೇಕಾಗಿಲ್ಲ. ಪ್ರೈಸ್ ಗಾಡ್. ಆದರೆ ಹೆಜ್ಜೆ ಹೆಜ್ಜೆಗೆ ಆತನು ನಿನಗೆಲ್ಲವನ್ನು ಪ್ರಕಟಿಸ್ತಾನೆ. ಇದು ದೇವರ ಸಂಕಲ್ಪ, ಇದು ದೇವರ ಉದ್ದೇಶ. 16ನೇ ಅಧ್ಯಾಯದಲ್ಲಿ ನಾವು ನೋಡಲಿಕ್ಕೆ ಹೋದರೆ ನಮಗೆ ಸಿಗ್ತದೆ 9ನೇ ವಚನ. ಜ್ಞಾನೋಕ್ತಿ 16ನೇ ಅಧ್ಯಾಯ 9ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಮನುಷ್ಯನು ತನ್ನ ಮನದಂತೆ ದಾರಿಯನ್ನು ಆರಿಸಿಕೊಂಡರೂ ಯೆಹೋವನು ಅವನಿಗೆ ಗತಿಯನ್ನು ಏರ್ಪಡಿಸುವನು. ಪ್ರೈಸ್ ಗಾಡ್. ಮನುಷ್ಯನು ತನ್ನ ಮನಸ್ಸಿಗೆ ಬಂದ ಹಾಗೆ ದಾರಿಯನ್ನು ಆರಿಸಿಕೊಂಡರೂ ಯೆಹೋವನು ಅವನಿಗೆ ಗತಿ ಅಂತ ಹೇಳಿದ್ರೆ ದೇವರು ಅವನಿಗೆ ಯೋಜನೆಯನ್ನು ಮಾಡಿಟ್ಟಿದ್ದಾನೆ. ಅದೇ ವಚನದಲ್ಲಿ ಹೇಳ್ತದೆ, ನಿನ್ನ ಮನಸ್ಸಿಗೆ ಬಂದ ಹಾಗೆ ನೀನು ಜೀವಿಸ್ಬೋದು, ಮನಸ್ಸಿಗೆ ಬಂದ ಹಾಗೆ ನೀನು ಮಾತಾಡ್ಬೋದು, ಮನಸ್ಸಿಗೆ ಬಂದ ಹಾಗೆ ನೀನು ಹೋಗ್ಬೋದು. ಆದರೆ ಸ್ಟೆಪ್ ಅಪ್ ರೈಚಸ್ ಮ್ಯಾನ್ ಆರ್ಡೈನ್ ಬೈ ದ ಲಾರ್ಡ್. ದೇವರು ನೀತಿವಂತನಿಗೆ ಯೋಜನೆಯನ್ನು ಮಾಡಿಟ್ಟಿದ್ದಾನೆ, ಪ್ಲ್ಯಾನ್ ಮಾಡಿಟ್ಟಿದ್ದಾನೆ. ಅದಕ್ಕೋಸ್ಕರ ಸತ್ಯವೇದ ಹೇಳ್ತದೆ, ನಾನು ನಿಮಗೋಸ್ಕರ ಮಾಡಿದಂಥ ಆಲೋಚನೆಗಳನ್ನು ನಾನು ಬಲ್ಲಾತನಾಗಿದ್ದೇನೆ. ಐ ನ್ಯೂ ದ ಪ್ಲ್ಯಾನ್. ಪ್ರೇರೆ, ಎಲ್ಲಿವರೆಗೆ ನೀವು ದೇವರ ಉದ್ದೇಶಕ್ಕೆ ನಿಮ್ಮ ಕಾರ್ಯಭಾರವನ್ನು, ನಿಮ್ಮ ಕುಟುಂಬವನ್ನು, ನೀವು ಕೈ ಹಾಕುವ ಕೆಲಸವನ್ನು, ನೀವು ಮಾಡುತ್ತಿರುವ ಸೇವೆಯನ್ನು ಕರ್ತನಿಗೆ ವಹಿಸಿಕೊಡುವುದಿಲ್ಲ, ಅಲ್ಲಿವರೆಗೆ ನಿಮ್ಮ ಉದ್ದೇಶಗಳು ನೆರವೇರುವುದಿಲ್ಲ. ಯಾಕಂದರೆ ದೇವರು ಯಾರನ್ನು ಬಲಾತ್ಕಾರ ಮಾಡುವುದಿಲ್ಲ, ದೇವರು ಯಾರಿಗೂ ಬಲಾತ್ಕಾರದಿಂದ ಕಂಟ್ರೋಲ್ ಮಾಡುವುದಿಲ್ಲ. ದೇವರು ಪ್ರತಿಯೊಬ್ಬ ವ್ಯಕ್ತಿಗೆ ಫ್ರೀ ವಿಲ್ ಕೊಟ್ಟಿದ್ದಾನೆ. ಇಫ್ ಯು ಆರ್ ವಿಲ್ಲಿಂಗ್, ಗಾಡ್ ಇಸ್
ಸ್ಪೀಕಿಂಗ್ ಟು ಯು. ದೇವರು ನಿನ್ನ ಹತ್ರ ಮಾತಾಡುತ್ತಾನೆ. ನಾವು ಸಾಮ್ಯುಯೇಲನ ವಿಷಯದಲ್ಲಿ ನಾವು ನೋಡ್ತೇವೆ. ಸಾಮ್ಯುಯೇಲನು ಎಲಿಯ ಮನೆಯಲ್ಲಿದ್ದ. ಪ್ರೈಸ್ ಗಾಡ್. ಆತನ ತಾಯಿ ಆತನನ್ನು ಪ್ರತಿಷ್ಠೆ ಪಡಿಸುತ್ತಾರೆ, ಎಲಿಯ ಮನೆಯಲ್ಲಿ ಬಿಡುತ್ತಾರೆ. ಆದರೆ ಈ ಸಾಮ್ಯುಯೇಲನು ದೇವರ ಮಂಜೂಷ ಇದ್ದ ಕಡೆಯಲ್ಲಿ ಆತನು ಮಲಗುತ್ತಾ ಇದ್ದ. ಪ್ರೈಸ್ ಗಾಡ್. ಒಂದು ದಿನ ಅವನಿಗೊಂದು ವಾಣಿ ಕೇಳುತ್ತದೆ, ಸಾಮ್ಯುಯೇಲನೇ. ಸತ್ಯವೇದ ಹೇಳ್ತದೆ, ಸಾಮ್ಯುಯೇಲನಿಗೆ ಯೆಹೋವನ ಅನುಭವ ಇರಲಿಲ್ಲ ಅಂತ ವಾಕ್ಯ ಹೇಳ್ತದೆ. ಅವನಿಗೆ ದೇವರ ಸ್ವರದ, ದೇವರ ಆಲೋಚನೆಯ, ಯೆಹೋವನ ಅನುಭವ ಇರಲಿಲ್ಲ. ಆದರೆ ಎಲಿಗೆ ಇತ್ತು. ಆತನು ಎಲಿ ಹತ್ರ ಕೇಳ್ತಾನೆ, ನಿನ್ನನ್ನು ಕರೀದಿಯಾ? ಎಲಿ ಹೇಳ್ತಾನೆ, ನಾನು ನಿನ್ನನ್ನು ಕರೀಲಿಲ್ಲ, ಹೋಗು ಮಲಗು. ನೆಕ್ಸ್ಟ್ ಟೈಮ್ ಆತನಿಗೆ ಪುನಃ ಸ್ವರ ಕೇಳ್ತದೆ, ಸಾಮ್ಯುಯೇಲನೇ. ಆ ರಾತ್ರಿಯಲ್ಲಿ ಪುನಃ ಎಲಿ ಹತ್ರ ಹೋಗ್ತಾನೆ, ನನ್ನನ್ನು ಕರೀದಿರಾ? ಅವನು ಹೇಳ್ತಾನೆ, ಇಲ್ಲ. ಮೂರನೇ ಸರಿ ಅವನ ಸ್ವರ ಕೇಳುವಾಗ ಎಲಿಗೆ ಗೊತ್ತಾಯಿತು, ಇದು ದೇವರು ಈತನ ಹತ್ರ ಮಾತಾಡ್ತಾ ಇದ್ದಾನೆ. ಜಸ್ಟ್ ಅವನು ಟ್ರೈನ್ ಮಾಡ್ತಾನೆ. ಜಸ್ಟ್ ಹೇಳು, ಈಗೋ ನಿನ್ನ ಸೇವಕನು ಕೇಳುತ್ತಾನೆ, ಮಾತಾಡು, ಐ ಆಮ್ ವಿಲ್ಲಿಂಗ್. ಪ್ರೈಸ್ ಗಾಡ್. ಯಾವಾಗ ಎಲಿ ಹೇಳಿದ್ದನ್ನು ಈತನು ವಿಲ್ಫುಲಿ, ಈಗೋ ನಿನ್ನ ಸೇವಕನು ದಾಸನು ಕೇಳುತ್ತಾನೆ, ಮಾತಾಡು ಅಂತ ಹೇಳ್ತಿರುವಾಗ ದೇವರು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ. ಪ್ರೈಸ್ ಗಾಡ್. ದೇವರು ತನ್ನ ಹಾರ್ಟನ್ನು ಸಾಮ್ಯುಯೇಲನಿಗೆ ರಿವೀಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ. ಅವನ ಯೋಜನೆಯನ್ನು, ಮುಂದಿನ ಸೇವೆಯನ್ನು ಆತನಿಗೆ ರಿವೀಲ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಇವತ್ತು ಅನೇಕ ಸಂದರ್ಭದಲ್ಲಿ ಅನೇಕ ಜನರು ವಿಲ್ಫುಲಿ ಆಗಿರುವುದಿಲ್ಲ ದೇವರ ಉದ್ದೇಶವನ್ನು ಮಾಡಲಿಕ್ಕೆ. ಎಲ್ಲಿವರೆಗೆ ನೀವು ವಿಲ್ಫುಲಿ ಆಗಿರುವುದಿಲ್ಲ, ನೀನು ಚಿತ್ತಪೂರ್ವಕವಾಗಿ ಇರುವುದಿಲ್ಲ, ಮನಪೂರ್ವಕವಾಗಿ ಇರುವುದಿಲ್ಲ, ಅಲ್ಲಿವರೆಗೆ ದೇವರು ತನ್ನ ಯೋಜನೆಯನ್ನು ನಿನಗೆ ಪ್ರಕಟಿಸಲಿಕ್ಕೆ ಇಷ್ಟಪಡುವುದಿಲ್ಲ. ಯಾಕಂದರೆ ದೇವರು ಯಾವತ್ತೂ ಬಲಾತ್ಕಾರವಾಗಿ ಯಾರಿಗೂ ಏನು ಪ್ರಕಟಿಸುವುದಿಲ್ಲ. ಇಫ್ ಯು ಆರ್ ವಿಲ್ಲಿಂಗ್, ಎವ್ರಿ ಡೇ ವಿ ನೀಡ್ ಟು ಪ್ರೇ ಒನ್ ಪ್ರೇಯರ್. ಕರ್ತನೆ, ನೀನು ಏನು ಹೇಳ್ತಿ ಅದನ್ನು ನಾನು ಮಾಡುತ್ತೇನೆ. ನೀನು ಎಲ್ಲಿ ಹೋಗಲಿ ಹೇಳ್ತಿ, ನಾನು ಹೋಗ್ತೇನೆ. ಲಾರ್ಡ್, ಐ ಆಮ್ ವಿಲ್ಲಿಂಗ್. ಪ್ರೈಸ್ ಗಾಡ್. ಯೇಸು ಸ್ವಾಮಿ ಪ್ರಾರ್ಥನೆಯನ್ನು 3 ಸರ್ತಿ ಮಾಡಿದ. ನಾವು ನೋಡ್ತೇವೆ ಗೆತ್ಸೆಮನಿ ತೋಟದಲ್ಲಿ, ತಂದೆ, ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸಿಬಿಡು, ಆದರೆ ನನ್ನ ಚಿತ್ತವಲ್ಲ, ಇದು ನಿನ್ನ ಚಿತ್ತವಾಗಲಿ. 2ನೇ ಸರ್ತಿ ಪ್ರಾರ್ಥನೆ ಮಾಡಿದ. 3ನೇ ಸರ್ತಿ ಪ್ರಾರ್ಥನೆ ಮಾಡಿದ. ದಿಸ್ ಇಸ್ ನಾಟ್ ಎ ಫೇತ್ ಪ್ರೇಯರ್, ದಿಸ್ ಎ ಕಾನ್ಸಕ್ರೇಷನ್ ಪ್ರೇಯರ್. ಪ್ರೈಸ್ ಗಾಡ್. ನೀನು ಎವ್ರಿ ಡೇ ದೇವರ ಚಿತ್ತಕ್ಕೆ ನೀನು ವಿಲ್ಫುಲಿ ಉದ್ದೇಶಕ್ಕೆ ಒಪ್ಪಿಸಿಕೊಡುವಂಥದ್ದು. ಪ್ರೈಸ್ ಗಾಡ್. ಇವತ್ತು ನಾವು ಅನೇಕ ಅರಿಕೆಗಳನ್ನು ಮಾಡಬಹುದು. ದೇರ್ ಇಸ್ ಎ ಅರಿಕೆಗಳಿವೆ, ದೇವರ ವಾಕ್ಯದ ಮೂಲಕ ನಾವು ಅರಿಕೆ ಮಾಡುವಂಥದ್ದು. ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ, ನಮಗೇನು ಕೊಡಲ್ಪಟ್ಟಿದೆ, ಏನು ಮಾಡಲು ಶಕ್ತರು. ಪ್ರೈಸ್ ಗಾಡ್. ಆಲ್ರೆಡಿ ಪ್ರಕಟವಾದ ವಾಕ್ಯಗಳು, ಕೆಲವೊಂದು ನಮ್ಮ ಭವಿಷ್ಯದ ವಿಷಯದಲ್ಲಿ ನಮಗೆ ಪ್ರಕಟವಾಗದ ಸಂಗತಿಗಳಿವೆ. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ ಅದಕ್ಕೆ ಫೇತ್ ಪ್ರೇಯರ್ ಅಲ್ಲ, ಅದಕ್ಕೆ ಕಾನ್ಸಕ್ರೇಷನ್ ಪ್ರೇಯರ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ನಾನೊಂದು ವಚನವನ್ನು ನಿಮಗೆ ಓದಲಿಕ್ಕೆ ಇಷ್ಟಪಡ್ತೇನೆ. ಯಾಕೋಬನ ಗ್ರಂಥ 4ನೇ ಅಧ್ಯಾಯ 13ನೇ ವಚನ. ಪ್ರೈಸ್ ಗಾಡ್. 4ನೇ ಅಧ್ಯಾಯ 13ನೇ ವಚನ. ಈ ಹೊತ್ತು ಇಲ್ಲವೇ ನಾಳೆ ನಾವು ಇಂತಹ ಪಟ್ಟಣಕ್ಕೆ ಹೋಗಿ ಅಲ್ಲಿ 1 ವರ್ಷವಿದ್ದು ವ್ಯಾಪಾರವನ್ನು ಮಾಡಿ ಲಾಭವನ್ನು ಸಂಪಾದಿಸ್ತೇವೆ ಅನ್ನುವರೇ ಕೇಳಿರಿ. ನಾಳೆ ಏನಾಗುವುದೋ ನಿಮಗೆ ತಿಳಿಯದು. ನಿಮ್ಮ ಜೀವಮಾನವು ಎಂಥದ್ದು? ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹಬೆಯಂತೆ ಇರುತ್ತೀರಿ. 15ನೇ ವಚನ. ಆದ್ದರಿಂದ ನೀವು ಅಂತಹ ಮಾತನ್ನು ಬಿಟ್ಟು ದೇವರ ಚಿತ್ತವಾದರೆ ನಾವು ಬದುಕಿ ಈ ಕೆಲಸವನ್ನಾಗಲಿ ಆ ಕೆಲಸವನ್ನಾಗಲಿ ಮಾಡುವೆವು ಎಂದು ಹೇಳಬೇಕು. ಪ್ರೈಸ್ ಗಾಡ್. ಇಲ್ಲಿ ನೀನು ದೇವರ ಚಿತ್ತಕ್ಕೆ ನಿನ್ನನ್ನು ಒಪ್ಪಿಸಿಕೊಡುವಂಥದ್ದು ವಿಲ್ಫುಲಿ. ಯಾವಾಗ ನೀನು ಒಪ್ಪಿಸಿಕೊಡ್ತಿ, ದೇವರು ನಿನ್ನ ಹೆಜ್ಜೆಗಳನ್ನು ನೇಮಿಸ್ತಾನೆ. ಯು ವಿಲ್ ಬಿ ಇನ್ ದ ರೈಟ್ ಟೈಮ್, ಇನ್ ದ ರೈಟ್ ಪ್ಲೇಸ್. ಅದಕ್ಕೆ ಸತ್ಯ ಹೇಳ್ತಿದೆ, ಮನುಷ್ಯನು ಮನ ಬಂದಂತೆ ತನ್ನ ದಾರಿಯನ್ನು ಆರಿಸಿಕೊಂಡರು, ಯೆಹೋವನು ಆತನಿಗೊಂದು ಯೋಜನೆ ಮಾಡಿಟ್ಟಿದ್ದಾನೆ. ನೀನು ದೇವರ ಉದ್ದೇಶದಲ್ಲಿ, ಯೋಜನೆಯಲ್ಲಿ ನಡೆಯಬಹುದು, ಅಥವಾ ನಿನಗೆ ಮನಸ್ಸಿಗೆ ಬಂದ ಹಾಗೆ ನೀನು ನಡೆಯಬಹುದು. ಮೇ ಬಿ ಯುವರ್ ಎ ಬಾರ್ನ್ ಅಗೇನ್. ನೀನು ಹೊಸದಾಗಿ ಹುಟ್ಟಿದ್ದಿ, ನೀನು ಪವಿತ್ರಾತ್ಮ ಭರಿತನಾಗಿದ್ದಿ, ನೀನು ದೇವರ ಕೃಪೆಯನ್ನು ನಂಬಿದ್ದಿ. ದಿಸ್ ಗುಡ್, ಅದು ಒಳ್ಳೆಯದು. ಬಟ್ ದೇವರು ನಿಮಗೋಸ್ಕರ ಒಂದು ಯೋಜನೆ ಇಟ್ಟಿದ್ದಾನೆ. ಯಾವ ದಿವಸ ನೀವು ದೇವರ ಉದ್ದೇಶಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡ್ತೀರಿ,
ನಾನು ಹೇಳ್ತೇನೆ, ಆ ದಿವಸದಿಂದ ದೇವರ ವಾಕ್ಯ ನಿಮಗೆ ಅರ್ಥ ಆಗ್ತದೆ. ದೇವರ ವಾಕ್ಯ ನಿಮಗೆ ಅರ್ಥ ಆಗುವುದಂತ ಹೇಳಿದ್ರೆ ದೇವರು ನಿಮ್ಮ ಆತ್ಮದಲ್ಲಿ ಮಾತಾಡುವಂಥದ್ದು. ಪ್ರೇಸ್ ಗಾಡ್. ದೇವರು ಮಾತಾಡುವುದಿಲ್ಲ ಅಂತ ನಿಮಗೆ ಬ್ಲೈಂಡ್ನೆಸ್, ಅದು ಅರ್ಥ ಆಗುವುದಿಲ್ಲ. ಪ್ರೇಸ್ ಗಾಡ್. ನಿನ್ನ ಒಳಗೆ ಒಂದು ರೀತಿಯ ಕತ್ತಲೆ, ಒಂದು ರೀತಿಯ ಕನ್ಫ್ಯೂಷನ್ ಲೈಫ್, ಒಂದು ರೀತಿಯ ಏನೋ ಕಳಕೊಂಡ ಅನುಭವ. ಪ್ರೇರೆ, ಹೊರಗಿನಿಂದ ಎಲ್ಲರೂ ಕಳಕೊಂಡಾಗಿದ್ದರು, ನಿನಗೆ ಸಮಥಿಂಗ್ ದೇವರ ಉದ್ದೇಶದಲ್ಲಿ ನೀನು ಇದ್ದರೆ ಎಲ್ಲವೂ ನಿನಗೆ ಇದ್ದ ಹಾಗೆ ಅನುಭವ ಆಗುತ್ತದೆ. ಬಿಕಾಸ್ ಗಾಡ್ ಈಸ್ ವಿತ್ ಯು. ಪ್ರೇರೆ, ಎಲ್ಲಿಂದ ನೀವು ವಾಚ್ ಮಾಡ್ತಾ ಇದ್ದೀರಿ? ನೀವು ಯಾವ ವಿಷಯದಲ್ಲಿ ಯೋಜನೆ ಮಾಡಿದ್ದೀರಿ? ಏನು ಸಂಕಲ್ಪ ಮಾಡಿದ್ದೀರಿ? ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿಕೊಟ್ಟರೆ ನಿನ್ನ ಉದ್ದೇಶಗಳು ನೆರವೇರುವು. ಪ್ರೇಸ್ ಗಾಡ್. ನಿನ್ನ ಉದ್ದೇಶ ಅಂತ ಹೇಳಿದ್ರೆ ನಿನ್ನಗೆ ದೇವರು ಇಟ್ಟಂತ ಯೋಜನೆ, ಉದ್ದೇಶ ಅದು ಫುಲ್ಫಿಲ್ ಆಗ್ತದೆ. ಯು ಆರ್ ಫುಲ್ಫಿಲ್ಲಿಂಗ್ ದ ಕಾಲ್ ವಿಚ್ ಗಾಡ್ ಹ್ಯಾಸ್ ಕಾಲ್ಡ್ ಯು. ಪ್ರೇಸ್ ಗಾಡ್. ಯಾರು ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀರಿ, ಇಷ್ಟರವರೆಗೆ ನೀವು ಯೇಸುವನ್ನು ಅಂಗೀಕಾರ ಮಾಡದಿದ್ರೆ ಇದು ನಿಮ್ಮ ಸಮಯ. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ. ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ. ಜಸ್ಟ್ ನನ್ನೊಟ್ಟಿಗೆ ಗಿರಿಯಾಗಿರಿ. ಥ್ಯಾಂಕ್ ಯು ಫಾದರ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ. ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ನಂಬುತ್ತೇವೆ ಯೇಸುವೆ ನಮ್ಮ ಕರ್ತನೆಂದು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮನ ನಂಬಿಕೆಯ ಮೂಲಕ ನಾವು ಹೊಂದುತ್ತೇವೆ. ಕರ್ತನೆ, ಯಾರು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದರು ಅವರಿಗೋಸ್ಕರ ನಾವು ಪ್ರಾರ್ಥಿಸ್ತಾ ಇದ್ದೇನೆ. ನೀನು ಮಾತಾಡಿದಿ, ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿಕೊಟ್ಟರೆ ನಿನ್ನ ಉದ್ದೇಶಗಳು ನೆರವೇರುವವು. ಕರ್ತನೆ, ಇವರ ಕೆಲಸ, ಇವರ ಕುಟುಂಬ, ಇವರ ಮಕ್ಕಳು, ಇವರ ರಿಲೇಷನ್ಶಿಪ್, ಕರ್ತನೆ ಎಲ್ಲವನ್ನು ನಿನಗೆ ಇವರು ವಹಿಸಿಕೊಡಲೆಂದು ಪ್ರಾರ್ಥಿಸ್ತೇನೆ. ಇವರು ಹೋಗುವಾಗ ಬರುವಾಗ ಇವರಿಗೆ ಶುಭ ಉಂಟಾಗಲಿ. ಕರ್ತನೆ, ಇವರಿಗೆ ಇಟ್ಟಂಥ ಯೋಜನೆಯಲ್ಲಿ ಇವರು ಮುಂದುವರಿಯಲೆಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಎಲ್ಲರಿಂದ ಇವರಿಗೆ ಶುಭ ಉಂಟಾಗಲಿ, ಆರೋಗ್ಯದಲ್ಲಿ ನಡೆಯಲಿ, ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್. ಪ್ರೈಸ್ ಗಾಡ್. ಓಕೆ, ವರ್ಡ್ ಆಫ್ ವಿಕ್ಟರಿ ಈ ಕಾರ್ಯಕ್ರಮವನ್ನು ನೀವು ಕಂಟಿನ್ಯೂ ಆಗಿ ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30 ತನಕ ನೀವು ವಾಚ್ ಮಾಡ್ಬೋದು. ಇದೇ ಕಾರ್ಯಕ್ರಮವನ್ನು ನಿಮಗೆ ರಿಪೀಟ್ ಕೇಳಲಿಕ್ಕಿದೆ ಅಂತ ಹೇಳಿದರೆ ಪ್ರತಿದಿನ ಬೆಳಿಗ್ಗೆ 7:30 8 ಗಂಟೆ ನೀವು ಯೂಟ್ಯೂಬಲ್ಲಿ ವಾಚ್ ಮಾಡ್ಬೋದು. ನಮ್ಮ ಯೂಟ್ಯೂಬ್ ಪಾಸ್ಟರ್ ರೋಷನ್ ಲೋಬೋ ವರ್ಡ್ ಆಫ್ ವಿಕ್ಟರಿ ಚರ್ಚ್ ಇಂಡಿಯಾ. ಪ್ರತಿದಿನ ಸಂಜೆ 7 ಗಂಟೆಯಿಂದ 8 ಗಂಟೆ ತನಕ ನಾನು ಫೇಸ್ಬುಕ್ ಲೈವಲ್ಲಿ ಮಾತಾಡ್ತಾ ಇದ್ದೇನೆ. ವರ್ಡ್ ಆಫ್ ವಿಕ್ಟರಿ ಚರ್ಚ್ ಉಡುಪಿ. ಬನ್ನಿ, ನಮ್ಮೊಟ್ಟಿಗೆ ಜಾಯ್ನ್ ಆಗಿರಿ. ನಮ್ಮ ವೆಬ್ಸೈಟ್ ಇದೆ, ಅದರಲ್ಲಿ ನೀವು ವಾಚ್ ಮಾಡ್ಬೋದು. www.wordofvictory.in. ನೀವು ಅಲ್ಲಿ ಕ್ಲಿಕ್ ಮಾಡಿದರೆ ಸ್ಪೀಕ್ ಲೈಫ್ ಅಂತ ನಿಮಗೆ ಅರಿಕೆಗಳು ಸಿಗ್ತವೆ, ಇಂಗ್ಲೀಷ್, ಕನ್ನಡ, ಕೊಂಕಣಿ. ನೀವು ವಾಚ್ ಮಾಡ್ಬೋದು. ಬನ್ನಿ, ಕಂಟಿನ್ಯೂ ಆಗಿ ನೀವು ಕಾರ್ಯಕ್ರಮವನ್ನು ಬಿಗ್ ಜೆ ಟಿವಿಯಲ್ಲಿ ವಾಚ್ ಮಾಡಿ. ಯು ಬ್ಲೆಸ್. ಆಮೆನ್.